Good morning, students. How you are? I hope all are fine. So, in the last class, which lesson is completed? Your first lesson is completed. So, what is the first lesson? An hour of sharing, that is completed totally. Question answer. Some grammar parts also given. That is also completed. Okay. Just you write all these are the things in CW. You should write all the things in CW. ಎದರಲ್ಲಿ ಬರೆಯಬೇಕಂದ್ರೆ ಕ್ವೆಶ್ಚನ್ ಆನ್ಸರ್ ಪ್ಲಸ್ ಗ್ರಾಮರ್ ಎಲ್ಲ ಕೂಡ ಏನು ಮಾಡಬೇಕಪ್ಪ ಅಂದರೆ CW ನಲ್ಲಿ ಬರೀಬೇಕು. ಎದರಲ್ಲಿ ಬರೀಬೇಕು? You have to write all the things in CW. ಬರೆದಿದ್ರಾ? Did you write? Did you write question answers and grammar parts in CW? If you don't write, just do all the things you have to write in CW. ಎಲ್ಲವೂ ಎಲ್ಲದರಲ್ಲಿ ಬರೀಬೇಕಂದ್ರೆ CW ನಲ್ಲಿ ಬರೀಬೇಕು. ಅರ್ಥ ಆಯ್ತಾ? ಓಕೆ. ಸೊ ವಾಟ್ ಈಸ್ ದಿ ಸೆಕೆಂಡ್ ಲೆಸನ್? ಜಸ್ಟ್ look at the page number 10. So what is the title name is there? What is the lesson is there? Grandpa's toys. Second lesson ಯಾವುದು? Grandpa's toys. This toy means what? Toy ಅಂದ್ರೆ ಅರ್ಥ ಏನು? Toy ಅಂದರೆ ಅರ್ಥ ಏನು? When you play something, when you play with something that is called toy. Toy ಅಂದರೆ ಆಟಿಕೆ ಸಾಮಾನ. Toy ಅಂದರೆ ಏನದು? ಆಟಿಕೆ ಸಾಮಾನ. ಆಟ ಆಡಲಿಕ್ಕೆ ಏನು ನೀವು ಯೂಸ್ ಮಾಡ್ತಿರಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಟಾಯ್ ಅಂತ ಕರಿತೀವಿ. ಇಲ್ಲಿ ಎಸ್ಪೆಷಲಿ ಗ್ರ್ಯಾಂಡ್ ಪಾ ಅಂದರೆ ಗ್ರ್ಯಾಂಡ್ ಫಾದರ್. ಗ್ರ್ಯಾಂಡ್ ಪಾ ಮೀನ್ಸ್ ವಾಟ್? ಗ್ರ್ಯಾಂಡ್ ಫಾದರ್, ಅಜ್ಜ. ಗ್ರ್ಯಾಂಡ್ ಪಾ ಅಂದ್ರೆ ಯಾರು? ಅಜ್ಜ. ಓಕೆ. ಗ್ರ್ಯಾಂಡ್ ಪಾಸ್ ಟಾಯ್ಸ್. ಇದು ಯಾರ ಟಾಯ್ ಅಂತಂದ್ರೆ ಗ್ರ್ಯಾಂಡ್ ಪಾಸ್ ಟಾಯ್ಸ್. ಹೂಸ್ ಟಾಯ್ಸ್ ಇಟ್ ಈಸ್? ಗ್ರ್ಯಾಂಡ್ ಪಾಸ್ ಟಾಯ್ಸ್. ಅಂದರೆ ಯಾರ ಆಟಿಕೆ ಸಾಮಾನು ಇದು? ಅಜ್ಜನ ಒಂದು ಆಟಿಕೆ ಸಾಮಾನ. ಸೊ ನೋಡ್ರಿ ಇಲ್ಲಿ ಪಿಕ್ಚರ್ ಇದೆ. ಲುಕ್ ಎಟ್ ದಿ ಪಿಕ್ಚರ್ ಹಿಯರ್. Two children are here. Let us start the lesson. ಅರ್ಥ ಆಯ್ತಾ? So I am bored with my toys. Sammy, what shall I do? So here one person, it means one boy, one child start. What is start the conversation? ಏನಂತ ಸ್ಟಾರ್ಟ್ ಮಾಡ್ತಾನೆ ಅಂದರೆ ಐ ಆಮ್ ಬೋರ್ಡ್ ಅಂದರೆ ಬೇಸರ. ಬೋರ್ಡ್ ಅಂದ್ರೆ ಏನ? ಬೇಸರ. ಐ ಆಮ್ ಬೋರ್ಡ್ ವಿತ್ ಮೈ ಟಾಯ್ಸ್. ಶಮಿ, your name is what? ಶಮಿ. ಶಮಿ, ಐ ಫೀಲ್ ಬೋರ್. ಐ ಫೀಲ್ ವಾಟ್? ಬೋರ್. ನನಗೆ ನನ್ನ ಆಟಿಕೆ ಸಾಮಾನುಗಳಿಂದ ಏನಾಗಿದೆ? ಬೇಸರವಾಗಿದೆ ಅಂತ ಯಾರು ಹೇಳ್ತಾರಂದ್ರೆ ಆ ಹುಡುಗ ಹೇಳ್ತಲ್ಲ, the boy is there na, that boy is telling to her, I am bored with my toys Shami, what shall I do? I feel very sad, I feel bored, so what shall we do? ಹಾಗಾದರೆ ನಾವು ಏನು ಮಾಡೋಣ ಅಂತ ಜಸ್ಟ್ ಇವು ಏನು ಮಾಡ್ತಾನೆ ಹುಡುಗ ಆ ಒಂದು ಹುಡುಗಿನನ್ನು ಕೇಳ್ತಾನೆ. ಸೊ ಆಕೆ ರಿಪ್ಲೈ ಮಾಡ್ತಾಳೆ, ವೈ ಡೋಂಟ್ ಯು ಆಸ್ಕ್ ಯುವರ್ ಗ್ರ್ಯಾಂಡ್ ಪಾ ಇಫ್ ಹಿ ಹ್ಯಾಸ್ ಎನಿ ಟಾಯ್ಸ್ ಫಾರ್ ಯು. ಆ ಹುಡುಗಿ ರಿಪ್ಲೈ ಮಾಡ್ತಾಳೆ ಅವನಿಗೆ ಏನಂತಂದರೆ, ವೈ ಡೋಂಟ್ ಯು ಆಸ್ಕ್ ಯುವರ್ ಗ್ರ್ಯಾಂಡ್ ಫಾದರ್. ಯಾಕೆ ನೀನು ಗ್ರ್ಯಾಂಡ್ ಫಾದರ್ನ ಕೇಳಬಾರ್ದು? ಯಾಕಂದರೆ ಗ್ರ್ಯಾಂಡ್ ಫಾದರ್ ಮೇ ಬಿ ಹ್ಯಾಸ್ ಸಮ್ ಟಾಯ್ಸ್. ಮೇ ಬಿ ಗ್ರ್ಯಾಂಡ್ ಫಾದರ್ ಹ್ಯಾಸ್ ಸಮ್ ಟಾಯ್ಸ್ ಫಾರ್ ಯು. ಬಹುಶಃ ನಿನಗೋಸ್ಕರ ಒಂದಿಷ್ಟು ಅವರಲ್ಲಿ ಆಟಿಕೆ ಸಾಮಾನುಗಳಿರ್ಬೋದು, ಕೇಳು ಅಂತ. ಇಟ್ ಮೀನ್ಸ್ ಈ ರಿಪ್ಲೈ ಟು ಹಿಮ್. ಯಾಕೆ ಏನು ಮಾಡ್ತಾಳೆ ಅಂದರೆ ಅವನಿಗೆ ರಿಪ್ಲೈ ಮಾಡ್ತಾಳೆ, ವೈ ಡೋಂಟ್ ಯು ಆಸ್ಕ್ ಯುವರ್ ಗ್ರ್ಯಾಂಡ್ ಫಾದರ್ ಇಫ್ ಟೈಮ್ ದ ಗ್ರ್ಯಾಂಡ್ ಫಾದರ್ ಹ್ಯಾಸ್ ಟಾಯ್ಸ್. ಗ್ರ್ಯಾಂಡ್ ಫಾದರ್ ಹ್ಯಾಸ್ ವಾಟ್? ಟಾಯ್ಸ್ ಫಾರ್ ಯು. ನಿನಗೋಸ್ಕರ ಅವರಲ್ಲಿ ಒಂದು ಏನೋ ಆಟಿಕೆ ಸಾಮಾನು ಇರ್ಬೋದು, ಅದಕ್ಕೋಸ್ಕರ ನೀನು ಅವ್ರನ್ನ ಕೇಳು ಅಂತ ಆ ಒಂದು ಗರ್ಲ್ ಏನಿದೆ ಹೇಳ್ತಾ ಇದ್ದಾರೆ. ಸೊ ಗ್ರ್ಯಾಂಡ್ ಫಾದರ್ ಡೋಂಟ್ ಪ್ಲೇ ವಿತ್ ಟಾಯ್ಸ್ ಸೆಮಿ. ಸೊ ಹಿಯರ್ ದ ಬಾಯ್ಸ್ ಸ್ಟಾರ್ಟ್ ಅಗೇನ್. Grandpas don't play with toys because grandfather, only children play the toys.
ಚಿಲ್ಡ್ರನ್ಸ್ ಪ್ಲೇ ವಿತ್ ಟಾಯ್ಸ್. ಅಂದರೆ ಹುಡ್ರು ಮಾತ್ರ, ಮಕ್ಕಳು ಮಾತ್ರ ಏನು ಮಾಡ್ತಾರೆ, ಆಟಿಕೆ ಸಾಮಾನುಗಳನ್ನು ಆಡ್ತಾರೆ. ಅಂದರೆ 80 ವರ್ಷ 50 ವರ್ಷ 60 ವರ್ಷ ಆದರೆ ಏನು ಮಾಡೋಂಗಿಲ್ಲ, ಅಂದರೆ ಆಟ ಆಡೋಂಗಿಲ್ಲ. ದೇ ಕಾಂಟ್ ಪ್ಲೇ ಎನಿ ಗೇಮ್ ಆರ್ ಸ್ಪೋರ್ಟ್ಸ್. ಆಡ್ತಾರಣ ಇರಲಿ ನೋಡಿರಿ, 60 ವರ್ಷದ್ದು ಅಥವಾ 80 ವರ್ಷದ್ದು ಅಜ್ಜ ಅಜ್ಜಿ ಎಲ್ಲರೂ ಆಟ ಆಡಿ ನೋಡಿರಿ, ಆಡೋಂಗಿಲ್ಲಲ್ಲ. ಓಕೆ, ಸೊ ಗ್ರ್ಯಾಂಡ್ ಪಾಸ್ ಡೋಂಟ್ ಪ್ಲೇ ವಿತ್ ಟಾಯ್ಸ್. ಸೆಮಿ, ಓ ಸೆಮಿ, ಗ್ರ್ಯಾಂಡ್ ಪಾಸ್ ಡೋಂಟ್ ಪ್ಲೇ ವಿತ್ ಟಾಯ್ಸ್ ಅಂದರೆ ಅವರು ಆಟಿಕೆ ಸಾಮಾನುಗಳಿಂದ ಆಡೋದಿಲ್ಲ, ಅವ್ರ ಹತ್ರ ಆಟಿಕೆ ಸಾಮಾನಿಂದ ಆಡೋದಿಲ್ಲ ಅಂತ ಅವು ಏನು ಮಾಡ್ತಾನೆ ಅಂದರೆ ಆ ಹುಡುಗ ಮತ್ತೆ ಒಳ್ಳೆ ರಿಪ್ಲೈ ಮಾಡ್ತಾನೆ. ಸೊ ಹೌ ಶಿ ರಿಪ್ಲೈಡ್, ಈಕೇನು ರಿಪ್ಲೈ ಮಾಡ್ತಾಳೆ ನೋಡಿ. ದೇ ಯೂಸ್ ವೆನ್ ದೇ ವೇರ್ ಯಂಗರ್, ದೇ ಯೂಸ್ಡ್ ಟು ವೆನ್ ದೇ ವೇರ್ ಯಂಗರ್. ಎಸ್, ಅವ್ರು ಯೂಸ್ ಮಾಡಿರ್ತಾರೆ ಯಾವಾಗಂದರೆ ವೆನ್ ದೇ ವೇರ್ ಯಂಗರ್, ಅವ್ರು ಚಿಕ್ಕ ವಯಸ್ಸಿನಲ್ಲಿದ್ದಾಗ. ಯಂಗರ್, ಯಂಗರ್ ಮೀನ್ಸ್ ಸಣ್ಣವರಿದ್ದಾಗ ಅಥವಾ ಚಿಕ್ಕ ವಯಸ್ಸು. ಸೊ ನಾವು ಯಾವ ಥರ ಸಣ್ಣವ್ರು ಇದೆಯಲ್ಲ ಅದೇ ಥರ ಅವರು ಕೂಡ ಸಣ್ಣವರಿದ್ದಾಗ ಏನು ಮಾಡಿರ್ತಾರೆ ಅಂದರೆ ದೇ ಪ್ಲೇಡ್ ಡಿಫ್ರೆಂಟ್ ಟೈಪ್ ಆಫ್ ಗೇಮ್ಸ್ ಆರ್ ಸ್ಪೋರ್ಟ್ಸ್ ವಿತ್ ದಿ ಟಾಯ್ಸ್. ಅಂದರೆ ಬೇರೆ ಬೇರೆ ಆಟಗಳನ್ನು ಆಡಿರ್ತಾರೆ, ಆಟಿಕೆಗಳ ಮುಖಾಂತರ, ಆಟಿಕೆ ಸಾಮಾನಿಂದ ಆಡಿರ್ತಾರೆ. ಸೊ ಯು ಜಸ್ಟ್ ಗೋ ಆ್ಯಂಡ್ ಆಸ್ಕ್ ಯುವರ್ ಗ್ರ್ಯಾಂಡ್ ಫಾದರ್. ಅದಕ್ಕೋಸ್ಕರ ನೀವು ಗ್ರ್ಯಾಂಡ್ ಫಾದರ್ ಕೇಳಂತ ಕೇಳ್ತಾ ಇದ್ದಾರೆ ನೋಡ್ರಿ. ದೇ ಯೂಸ್ ಟು ವೆನ್ ದೇ ವೇರ್ ಯಂಗರ್, ವೆನ್ ದೇ ವೇರ್ ಯಂಗರ್. ಯಂಗರ್ ಅಂದರೆ ಸಣ್ಣ ವಯಸ್ಸಿದ್ದಾಗ, ಚಿಕ್ಕ ವಯಸ್ಸಿದ್ದಾಗ ಅಂತ ಆಡಿರ್ತಾರೆ. ಈಗ ನಾವು ಸಣ್ಣವ್ರು ಇದ್ದೀವಿ, ಆಮೇಲೆ ಏನಾಗ್ತೀವಿ ದೊಡ್ಡವ್ರು ಆಗ್ತೀವಿ, ಆಮೇಲೆ ವಯಸ್ಸಾಗುತ್ತೆ. ಅರ್ಥ ಆಯ್ತಾ? ಚಿಕ್ಕವರಿದ್ದ ಒಮ್ಮೆಲೆ ಲಾಸ್ಟಿಗೆ ವಯಸ್ಸಾಗುತ್ತೆ. ಅರ್ಥ ಆಯ್ತಾ? ಸೊ ಅದೇ ಥರನಾಗಿ ಇವ್ರು ಏನು ಮಾಡಿರ್ತಾರೆ ಅಂದರೆ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಆಡಿರ್ತಕ್ಕಂಥ ಸಾಮಾನುಗಳಿರ್ತವೆ, ಅಂದರೆ ಆಟಿಕೆ ಸಾಮಾನು ಇರ್ತವೆ, ಅವನು ಕೇಳಬೇಕು ಅಂತ ಕೇಳ್ತಾನೆ. ವೆನ್ ದೇ ವೇರ್ ಯಂಗರ್ ದೇ ಕ್ಯಾನ್ ಟೀಚ್ ಹಸ್ ಸಮ್ ಆಫ್ ದಿ ಗೇಮ್ಸ್ ದೇ ಪ್ಲೇಡ್. ಎಸ್, ಈಗ ಅವರವರು ಗೇಮ್ಸ್ ಆಡಿರ್ತಾರೆ, ಆ ಗೇಮ್ಸನ್ನು ಏನು ಮಾಡ್ತಾರೆ ಅವರು, ದೇ ರೆಡಿ ಟು ಟೀಚ್ ಹಸ್. ಟೀಚ್ ಅಂದರೆ ಮೀನ್ಸ್, ಟೀಚ್ ಅಂದ್ರೆ ಕಲಿಸು. ಇವತ್ತೇನಾಗಿದೆಯಪ್ಪ ಅಂದರೆ ಬರೀ ಮೊಬೈಲ್ನಲ್ಲಿ ಗೇಮ್ ಆಡ್ತಾ ಇದ್ದೀರಿ ನೀವು. just all the games you are playing in only mobile, so it's too bad. Go to the ground and play and go with the neighbors or friends. Okay, don't use the mobile too much. Don't, simply you should avoid the mobile and TV. Okay, artha aita? So nodi, some of the games they played just like a Vansh grandpa taught him. It's just like a Vansh. The name of the boy, Vansh. Vansh grandpa taught him. ನೋಡಿಲ್ಲ ಇಲ್ಲಿ ಏನು ಮಾಡಿದಾರೆ ಅಂದರೆ ವಾನ್ಶ್ ಅನ್ನೋ ಹುಡುಗ, ಈಸ್ ಅ ಬಾಯ್, ಅವನೇನು ಮಾಡ್ತಾನೆ, ಜಸ್ಟ್ ಈಸ್ ಗ್ರ್ಯಾಂಡ್ ಫಾದರ್, ಈಸ್ ಅ grandfather taught him different game. ಅಂದರೆ ನೋಡಿಲ್ಲ ಜಸ್ಟ್ ಲೈಕ್ ಇದ್ರ ವಾನ್ಸ್ ಗ್ರ್ಯಾಂಡ್ಪಾ ಟಾಟ್ ಹಿಮ್, ಟೀಚರ್ ಪಾಸ್ಟ್ ಟೆನ್ಸ್ ಟಾಟ್, ಒಂದು ಗೇಮನ್ನು ಹೇಳಿಕೊಟ್ಟಿದ್ರಂತೆ. ಯಾರಿಗೆ? ವಾನ್ಸ್ಗೆ. ಅರ್ಥ ಆಯ್ತಾ? ಇಸ್ ಇಟ್ ಅಂಡರ್ಸ್ಟ್ಯಾಂಡ್? ಸೊ ಲೆಟ್ ಅಸ್ ರೀಡ್ ದಿ ಲೆಸನ್. ವಾನ್ಸ್ ಕಮ್ಸ್ ಹೋಮ್. He looks for his mother, but it is grandfather who greets him. Grandpa, where is mom? Vance asks. Vance, your mother is at her new job. Grandpa replies, don't you remember? I am going to take care of you after the school from now on. I just want to watch TV, Vance says. He tries to not show it, but he is sad. He misses his mother. Would you like to play with me? Grandpa asks. There are so many funny things we can do together, like what? Vance says. Here, the story start now. Vance, after the school hour, where do you go? School bit ನಂತರ ನೀವೆಲ್ಲಿ ಹೋಗ್ತೀರಿ? Where do you go after the school? Go to the home. Is it right? That's like here, Vance comes home. Who comes home? Vance.
once comes to the home after the school hour. ಸ್ಕೂಲ್ ಅವರ್ ಆಯಿತು, ಶಾಲೆ ಬಿಡ್ತು, ಶಾಲೆ ಬಿಟ್ಕೊಳ್ಳಿ ಏನು ಮಾಡ್ತಾನೆ ಅವನು ಸೀದಾ ಮನೆಗೆ ಬರ್ತಾ ಇದ್ದಾನೆ. ಎಲ್ಲಿ ಬರ್ತಾ ಇದ್ದಾನೆ ಅವನು? ಮನೆಗೆ ಬರ್ತಾ ಇದ್ದಾನೆ. ಸೊ once comes home he looks for his mother. Yes, when he came to the home he searched his mother. Just he searched his mother, he looks his mother. ಬಂದ ಕೂಡಲೇ ಅವನು ಯಾರನ್ನ ನೋಡ್ತಾನಂದ್ರೆ, ಯಾರನ್ನ ಸರ್ಚ್ ಮಾಡ್ತಾನಂದ್ರೆ ಈಸ್ ಮದರ್. ಮದರ್ ಮೀನ್ಸ್ ವಾಟ್? ತಾಯಿ. ಬಂದ ಕೂಡಲೇ ಯಾರನ್ನ ನೋಡ್ಬೇಕಂತಾನೆ, ಯಾರು ಹುಡುಕ್ತಾಡ್ತಾನ ಅವನು? ಅವರ ತಾಯಿಯನ್ನ ಹುಡುಕ್ತಾನೆ. ಯಾರು ಹುಡುಕ್ತಾರೆ? ವಾನ್ಸ್ ಲುಕ್ಸ್ ಇಸ್ ಮದರ್ ವೆನ್ ಈ ಕೇಮ್ ಟು ಹೋಮ್. ಇಸ್ ಇಟ್ ಅಂಡರ್ಸ್ಟ್ಯಾಂಡ್? ಗೊತ್ತಾಗ್ತಾ ಇದೆನಾ? ಎಸ್. He looks for his mother, but it is his grandfather who greets him. But what's happened? At the moment, his mother was not in home. His mother not in the home. So who is in the home at the moment? Grandpa. Who is in the home? Grandpa in that home, in that moment. So Lord, but it is grandfather who greets him. Yes, grandfather receive him. ಅವು ಯಾವ ಥರನಾಗಿ ನೀವು ಮನೆಗೆ ಓದ್ಕೊಳ್ಳೋಣ, ನಿಮ್ಮ ತಂದೆ ತಾಯಿಗಳು ಯಾವ ಥರನಾಗಿ ನಿಮ್ಮನ್ನ ಬರ್ಮಾಡ್ಕೊಳ್ತಾರಲ್ಲ ಅದೇ ಥರನಾಗಿ ಇಲ್ಲಿ ಯಾರು ಬರ್ಮಾಡ್ಕೊಳ್ತಾರೆ ಅಂದ್ರೆ ಅವನ್ನ ಯಾರು ಬರ್ಮಾಡ್ಕೊಡ್ತಾರೆ? ಅವನ್ನ ಗ್ರ್ಯಾಂಡ್ ಫಾದರ್ ಅಂದರೆ ಅಜ್ಜ ಏನು ಮಾಡ್ತಾನೆ ಅಂದರೆ ಬಾ ಅಂತ ಕರೀತಾನೆ ಒಳಗೆ. ಬಟ್ ಇಟ್ ಈಸ್ ಈಸ್ ಗ್ರ್ಯಾಂಡ್ ಫಾದರ್ ಹೂ ಗ್ರೀಟ್ಸ್ ಹಿಮ್. ಗ್ರೀಟ್ಸ್ ಅಂದರೆ ಜಸ್ಟ್ ವೆಲ್ಕಮಿಂಗ್, ರಿಸೀವಿಂಗ್, ದಟ್ ಈಸ್ ಕಾಲ್ಡ್ ಗ್ರೀಟ್ಸ್. ಓಕೆ, ಬಟ್ ಇಟ್ ಈಸ್ ಗ್ರ್ಯಾಂಡ್ ಫಾದರ್ ಹೂ ಗ್ರೀಟ್ಸ್ ಹಿಮ್. ಗ್ರ್ಯಾಂಡ್ಪಾ ವೇರ್ ಇಸ್ ಮಾಮ್? ಫಸ್ಟ್ ಕ್ವಶನ್ ಬಂದ ಕೂಡ ಏನು ಕೇಳ್ತಾನೆ ಅಂದರೆ ಫಸ್ಟ್ ಕ್ವಶನ್ ಕೇಳ್ತಾನೆ, ವೇರ್ ಈಸ್ ಮಾಮ್? ಮಾಮ್ ಮೀನ್ಸ್ ಮದರ್. Mom means what? Mother. Which question he asked to his grandfather? Where is mom? Where is my mother? Where is my mother? ಎಲ್ಲಿ ನನ್ನ ತಾಯಿ ಅಂತ ಕೇಳ್ತಾನೆ. ನೋಡಿ, grandpa, where is my father? Sorry, where is my mother? ಎಲ್ಲಿದ್ದಾಳೆ ನನ್ನ ತಾಯಿ ಅಂತ ಕೇಳ್ತಾನೆ. Grandpa, where is mom? Once asks. He asks what? Where is my mom? Once, your mother is at her new job. Yes, your mother is doing new job. She was doing new work. She is doing what? New work or new job. ಯಾವುದೇ ಒಂದು ಬೇರೆ ಕೆಲಸ ಮಾಡ್ತಾ ಇದ್ದಾಳೆ, ಯಾವುದೇ ಒಂದು ಹೊಸ ಕೆಲಸ ಮಾಡ್ತಾ ಇದ್ದಾಳೆ. ಅದೇ she is going to outside for job or work. ಅದಕ್ಕೋಸ್ಕರ ಹೋಗಿದ್ದಾಳೆ, ಅದಕ್ಕೆ ಕೆಲಸ ಮಾಡಲಿಕ್ಕೆ ಹೋಗಿದ್ದಾಳೆ. ಸೊ ನೋಡಿ, once your mother is at her new job, grandpa replies. Who replies this line? Grandfather just reply to him, your mother is doing new job, new work. ಹೊಸ ಕೆಲಸ ಮಾಡಲಿಕ್ಕೆ ಹೋಗಿದ್ದಾರೆ ಅಂತ. Grandpa replies, don't you remember? Sorry, grandpa replies, don't you remember? I am going to take care of you after school from now on. Don't you remember? ನೀನು ನೆನಪಿಲ್ವಾ? ಡೋಂಟ್ ಯು ರಿಮೆಂಬರ್ ಅಂದರೆ ನೀವು ನೆನಪಿಲ್ವಾ? ಸ್ಕೂಲಿಂದ ಬಂದ್ಕೊಳ್ಳೆ ಹೂ ಟೇಕ್ ಕೇರ್ ಆಫ್ ಯು? ಐ ವಿಲ್ ಟೇಕ್ ಕೇರ್ ಆಫ್ ಯು ಆಫ್ಟರ್ ದಿ ಸ್ಕೂಲ್ ಅವರ್. ಇಸ್ ಇಟ್ ಅಂಡರ್ಸ್ಟ್ಯಾಂಡ್? ಗೊತ್ತಿದೆ ತಾನೆ? ನಿನ್ನ ನೆನಪಿದೆ ತಾನೆ? ಹಾಂ, ನೆನಪು ಮಾಡ್ಕೋ. ನೀನು ಬಂದಾಗ ನಾ ಯಾರು ಕೇರ್ ಮಾಡ್ತಾರೆ ಅಂದರೆ ನಿನ್ನನ್ನು ಹೂ ಟೇಕ್ ಕೇರ್ ಆಫ್ ಯು? ಐ ಆಮ್. ಎಸ್, ಐ ಆಮ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ಯು ಆಫ್ಟರ್ ದಿ ಸ್ಕೂಲ್ ಫ್ರಮ್ ನೌ ಆನ್. ಸೊ ನಾನೇ ಟೇಕ್ ಕೇರ್ ಮಾಡೋದು, ನಾನೇ ನಿನ್ನ ನೋಡ್ಕೊಳ್ಳೋದು. ಯಾಕಂದರೆ ಯುವರ್ ಮದರ್ ಈಸ್ ಗೋಯಿಂಗ್ ಟು ಡೂ ನ್ಯೂ ವರ್ಕ್. ಅರ್ಥ ಆಯ್ತಾ? ಸೊ ಲೆಟ್ಸ್ ಸಿ. ಡೋಂಟ್ ಯು ರಿಮೆಂಬರ್? ಐ ಆಮ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ಯು ಆಫ್ಟರ್ ದಿ ಸ್ಕೂಲ್ ಫ್ರಮ್ ನೌ ಆನ್. ಎಸ್, ವೆನ್ ಯು ಕಮ್ ಟು ಹೋಮ್ ಜಸ್ಟ್ ಐ ಟೇಕ್ ಕೇರ್ ಆಫ್ ಯು. ಡೋಂಟ್ ಯು ರಿಮೆಂಬರ್? Don't you remember this one? When you come to school, sorry, when you come to home after the school hour, just here only I am taking care of you. I will take the care of you. I just want to watch TV, one says. ಅವಾಗ ಏನು ಮಾಡ್ತಾನೆ ಅಂದರೆ ವಾನ್ಸ್ ಏನು ಮಾಡ್ತಾನೆ ಅಂದರೆ, ಓ ಗ್ರ್ಯಾಂಡ್ ಫಾದರ್, ಐ ವಾಂಟ್ ಟು ವಾಚ್ ದಿ ಟಿ ವಿ. ಈ ವಾಂಟ್ ಟು
watch the what? TV. You would like to watch the TV. ಏನು ನೋಡ್ಲಿಕ್ಕೆ ಇಷ್ಟಪಡ್ತಾನೆ ಅವನು? ಏನು ನೋಡ್ತೀನಿ ಅಂತ ಅವನು? ಟಿವಿ ನೋಡ್ತಾ ಇದ್ದೀನಿ, ಟಿವಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಎಸ್, he would like to watch the TV. Okay, TV means what? Yes, television. Okay, do you see the television? Do you watch the television? Don't watch the TV. Don't use the mobile. Is it understand? Okay, I just want to watch TV. Once says he tries not to show it, but he is sad. Yes, he is saying, but his mood is off. His mood is off. He is in sad mood because mother is not here. Mother is not in the home. So just I feel sad. He feel what? Sad. ಅವಾಗೇನಾಗ ದುಃಖ ಅನಿಸ್ತತೆ, ತಾಯಿ ಇಲ್ಲಲ್ಲ ಅಂತ ದುಃಖ ಅನಿಸ್ತದ. ಅದಕ್ಕೋಸ್ಕರ ಏನು ಮಾಡ್ತಾನಪ್ಪ ಅಂದರೆ he tries to not to show, ಅದನ್ನು ವ್ಯಕ್ತಪಡಿಸಲು he did not express his sadness. Just it cover that. Just cover the sadness. Okay, is it understand? ಅರ್ಥ ಆಗ್ತದೆ? I just want to watch TV. Once says he tries not to show it, but he is sad because he misses his mother. Because of what? Why he feels sad? ಅವಾಗ ದುಃಖ ಅನಿಸ್ತದೆ. ಯಾಕೆ ದುಃಖ ಅನಿಸ್ತಾ ಇತ್ತಪ್ಪ ಅಂದರೆ mother is not in the home. Who is not in the home? Mother is not in the home. So for this reason once feel sad. Once feels what? Sad. Does it understand why you feel sad? So yes, before going to continue, just I will ask some questions. Just try to answer. Yes, who comes home? Who comes home? ಸ್ಕೂಲ್ ನಂತರ, ಸ್ಕೂಲ್ ಬಿಟ್ಟ ನಂತರ ಯಾರು ಬರ್ತಾ ಇದ್ದಾರೆ? ಯಾರು ಬರ್ತಾರೆ ಮನೆಗೆ? Yes, who comes home after the school? Once comes. Yes, who greets him? Who receives him? Who receives him? ಅವನು ಯಾರು ಬರ್ಮಾಡ್ಕೋತಾರೆ? ಯಾರು ಕರ್ಕೋತಾರೆ ಅವನ್ನ? ಎಸ್, ಯಾರು? ಗ್ರ್ಯಾಂಡ್ ಫಾದರ್ greets him or receives him. Okay, what is the first question? Once asked his grandfather, which is the first question? Where is mom? What is the first question he asked him? Where is mom? Mom means what? Mother. Mom means what? Mother. Grandfather, where is my mom? Yes. ಏನು ರಿಪ್ಲೈ ಮಾಡ್ತಾನೆ ಅವನು? Your mother is going to make new job. Your mother is going to make a new job. Okay. Then who wants to watch the TV? Who wants to watch the TV? ಯಾರು ಟಿವಿ ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ? ಎಸ್, wants to watch the TV. So which thing? What does he try to cover? What does he try to cover? Which matter he tries to cover? Sadness. Sadness. He tries to cover the sadness. Don't express, don't show the sadness. Because why he feels sad? ಅವಾಗ ದುಃಖ ಎದುತ್ತಿದೆ. Why he feels sad? Because his mother not in the home. His mother not in the home. Does it understand? Would you like to play with me? Grandpa asked. Next question. Grandpa asked him, would you like to play with me? Oh, once.
ವುಡ್ ಯು ಲೈಕ್ ಟು ಪ್ಲೇ ವಿತ್ ಮೀ? ನನ್ನೊಂದಿಗೆ ಆಟ ಆಡಲಿಕ್ಕೆ ನಿನಗೆ ಇಷ್ಟ ಇದೆಯಾ? ನನ್ನೊಂದಿಗೆ, ನನ್ನ ಜೊತೆ ಆಟ ಆಡಲಿಕ್ಕೆ ನಿನಗೆ ಇಷ್ಟ ಇದೆಯಾ ಅಂತ ಗ್ರ್ಯಾಂಡ್ ಫಾದರ್ ಏನು ಮಾಡ್ತಾನೆ ಅಂದರೆ ವಾಂಟ್ಸ್ಗೆ ಕೇಳ್ತಾನೆ. ಎಸ್, ವುಡ್ ಯು ಲೈಕ್ ಟು ಪ್ಲೇ ವಿತ್ ಮೀ? ಓಕೆ, ವುಡ್ ಯು ಲೈಕ್ ಟು ಪ್ಲೇ ವಿತ್ ಮೀ? ಗ್ರ್ಯಾಂಡ್ ಪಾ ಆಸ್ಕ್. ಹೂ ಆಸ್ಕ್ ದಿಸ್? ಗ್ರ್ಯಾಂಡ್ ಪಾ ಆಸ್ಕ್, ವುಡ್ ಯು ಲೈಕ್ ಟು ಪ್ಲೇ ವಿತ್ ಮೀ? There are so many fun things we can do together. Yes, so many things are there. So many funny things are there. We can play together. We can do together. ಹಲವಾರು ಒಂದಿಷ್ಟು ಫನ್ನಿ ಗೇಮ್ಸ್ ಇದ್ದಾವೆ, ಫನ್ನಿ ಥಿಂಗ್ಸ್ ಇದ್ದಾವೆ. ಅದು ನಾವೇನು ಮಾಡ್ಬೋದಪ್ಪ ಅಂದರೆ ಆಟ ಆಡ್ಬೋದು ಅಂತ ಏನು ಮಾಡ್ತಾನೆ ಅವನು ಗ್ರ್ಯಾಂಡ್ ಫಾದರ್ ಹೇಳ್ತಾ ಇದ್ದಾನೆ. There are so many fun things. Fun things ಅಂದರೆ entertainment. Fun things mean what? Entertainment things are there. We can do together. We can do together. ಜೊತೆಯಲ್ಲಿ ಏನು ಮಾಡ್ಬೋದು ನಾವು ಅದನ್ನು ಆಡ್ಬೋದು, ಅನುಭವಿಸ್ಬೋದು ಫನ್ ಥಿಂಗ್ಸ್ ಅಂತ ಹೇಳ್ತಾನೆ. ಲೈಕ್ ವಾಟ್? ಹೌ? ವಾಂಟ್ ಸೇಸ್ ಲೈಕ್ ವಾಟ್? ಯಾವ ಥರನಾಗಿ ಅಂತ ಕೇಳ್ತಾನೆ. ಲೈಕ್ ವಾಟ್? ಲೈಕ್ ವಾಟ್ ವಾಂಟ್ಸ್ ಸೇಸ್. ಸೇಸ್ ಏನು ಮಾಡ್ತಾನೆ ಅಂದರೆ ವಾಂಟ್ಸ್ ಸೇಸ್. ವಾಟ್ ಈಸ್ ಸೆಡ್ ಹಿಯರ್? ಲೈಕ್ ವಾಟ್ ಟೈಪ್ ಆಫ್ ಫನ್ನಿ ಥಿಂಗ್ಸ್ ಇವ್ಯಾವ? ವಾಟ್ ವಿ ಕ್ಯಾನ್ ಡೂ ದಿ ಫನ್? ಯಾವ ಫನ್ ಮಾಡ್ಬೋದು, ಏನು ಫನ್ ವಸ್ತುಗಳದಾವ ನಿಮ್ಮ ತಾಲೆ ಅಂತ ಏನು ಮಾಡ್ತಾನೆ ಅವನು ವಾಂಟ್ಸ್ ಅವರ ಒಂದು ಗ್ರ್ಯಾಂಡ್ ಫಾದರ್ಗೆ ಕೇಳ್ತಾನೆ. ಅರ್ಥ ಆಯ್ತಾ? ಇಸ್ ಇಟ್ ಅಂಡರ್ಸ್ಟ್ಯಾಂಡ್? So in the next class we will continue. Okay, before going to stop this lesson, write down the homework. Write down the homework. Homework tore ಏನಪ್ಪ ಅಂದರೆ read the lesson one time. One time you have to read the lesson. First thing. Second thing is any difficult words in the lesson. In the lesson, difficult words or hard words are there. If you feel hard words or new words, just collect it and write their meaning, and then you write their meaning. Okay, ಇಲ್ಲಿ ಬರ್ತಕ್ಕಂಥ ಈ ಲೆಸನ್ದಲ್ಲಿ ಬರ್ತಕ್ಕಂಥ ಡಿಫಿಕಲ್ಟ್ ವರ್ಡ್ಸನ್ನು ಮತ್ತು ಅದರ ಅರ್ಥವನ್ನು ಏನು ಮಾಡಬೇಕು ನೀವು ಬರೀಬೇಕು. ಅಟ್ಲೀಸ್ಟ್ 10 ವರ್ಡ್ಸನ್ನು you have to write. You have to write 10 difficult words and their meaning. Did you understand? It is your homework.